ನಮ್ಮ ಇಡೀ 6 ಅಡಿ ಉದ್ದದ ದೇಹವನ್ನು ಹೊತ್ತು ನಿಂತಿರುವ ಸೇವಕರು ಈ ಪಾದಗಳು. ಒಳ್ಳೆಯ ಸುಂದರ ಪಾದಗಳು ನಿಮ್ಮ ವ್ಯಕ್ತಿತ್ವಕ್ಕೂ ಒಂದು ತೂಕ ಕೊಡುತ್ತವೆ ಎನ್ನುವುದು ಖಂಡಿತ ಸುಳ್ಳಲ್ಲ. ಇಂತಹ ಪಾದಕ್ಕೂ ತೊಂದರೆಗಳು ತಪ್ಪಿದ್ದಲ್ಲ. ದೇಹದ ಬಹಳಷ್ಟು ತೂಕವನ್ನು ಹೊರುವುದರಿಂದ ಬಹಳ ಹೊತ್ತು ಗಾಳಿ, ಮಳೆ, ಮಣ್ಣು, ಕೆಸರು, ಧೂಳುಗಳಿಗೆ ಈಡಾಗುವುದರಿಂದ, ಎಡುವುದರಿಂದ ಪಾದಗಳು ಅನೇಕ ತೊಂದರೆಗಳಿಗೆ ಗುರಿಯಾಗಬಹುದು. ಪಾದಗಳಿಗೆ ಬರುವ ಸಮಸ್ಯೆಗಳು: ಅತೀವ ಹೊತ್ತು ನೀರು, ಕೆಸರು, ಕೊಳಚೆಯಲ್ಲಿ ನಿಂತು ಕೆಲಸ ಮಾಡುವವರಿಗೆ ಬೆರಳುಗಳ ಸಂಧಿಯಲ್ಲಿ ಪಾದದಲ್ಲಿ ನಂಜು ಆಗುವುದು ಸಾಮಾನ್ಯ. ಇದು ಕೆಲವು ಸಲ ತೀವ್ರ ಸ್ವರೂಪಕ್ಕೆ ತಿರುಗುತ್ತದೆ. ಚಿಕ್ಕ ಇಕ್ಕಟ್ಟಾದ ಶೂ ಅಥವಾ ಚಪ್ಪಲಿಗಳನ್ನು ಧರಿಸುವುದರಿಂದ ಪಾದಗಳಲ್ಲಿ ಕುರುಗಳಾಗಬಹುದು. ಕಾಲ ಹೆಬ್ಬೆರಳಿನ ಬದಿಗೆ ದೀರ್ಘಕಾಲ ಒತ್ತಡ ಬಿದ್ದರೆ ಪಾದದ ಆ ಭಾಗದಲ್ಲಿ ಉರಿಯೂತವಾಗಿ ಅದು ಸಮೀಪದ ಕೀಲಿಗೂ ಎಲುಬಿನ ಮೇಲ್ಮೈಗೂ ವ್ಯಾಪಿಸಬಹುದು. ಬಹಳ ಎತ್ತರದ ಹಿಮ್ಮಡಿಯ ಚಪ್ಪಲಿಗಳನ್ನು ಧರಿಸುವ ಸ್ತ್ರೀಯರಲ್ಲಿ ಪಾದದ ಎಲುಬುಗಳ ಸಮಸ್ಯೆ ತಲೆದೋರುವುದು ಸಾಮಾನ್ಯ. ಪಾದಗಳನ್ನು ರಕ್ಷಿಸುವುದು ಹೇಗೆ? ಸ್ನಾನ ಮಾಡುವಾಗ ಬಹಳಷ್ಟು ಜನ ಪಾದಗಳನ್ನು ಚೆನ್ನಾಗಿ ಉಜ್ಜಿ ತೊಳೆದುಕೊಳ್ಳುವುದನ್ನು ಮರೆಯುತ್ತಾರೆ ಅಥವಾ ಅಸಡ್ಡೆಯಿಂದ ನಿರ್ಲಕ್ಷಿಸುತ್ತಾರೆ. ಇದು ಕೂಡದು. ಪ್ರತಿ ಸಲ ಹೊರಗಿನಿಂದ ಮನೆಗೆ ಬಂದಾಗಲೂ ಪಾದಗಳನ್ನು ನೀರಿನಿಂದ ಚೆನ್ನಾಗಿ ಉಜ್ಜಿ ತೊಳೆದುಕೊಳ್ಳುವುದು ಅಗತ್ಯ. ಚರ್ಮದಲ್ಲಿ, ಪಾದದ ಬೆರಳ ಸಂದುಗಳಲ್ಲಿ ಹುಣ್ಣುಗಳು ಮೂಡಿದರೆ ಪಾದದ ಪೌಡರ್ ಅನ್ನು ಉಪಯೋಗಿಸುವುದು ಒಳ್ಳೆಯದು. ಅತಿ ಬಿಗಿಯಾದ ಚಪ್ಪಲಿಗಳನ್ನು, ಶೂ ಅನ್ನು ಬಳಸುವುದು ಪಾದದ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಕಾಲು ಚೀಲಗಳನ್ನು ಒಗೆಯದೆ ಮತ್ತೆ ಮತ್ತೆ ಉಪಯೋಗಿಸಬಾರದು. ಮಳೆ ನೀರಿನಿಂದಾಗಲಿ ಬೆವರಿನಿಂದಾಗಲಿ ಒದ್ದೆಯಾಗಿದ್ದರೆ ಕಾಲು ಚೀಲಗಳನ್ನು ಉಪಯೋಗಿಸಲೇಬಾರದು. ಶೂಗಳನ್ನು ಬಳಸುತ್ತಿದ್ದರೆ ಸದಾ ಕಾಲ ಅದರೊಳಗೆ ಗಾಳಿಯಾಡುವಂತಿರಬೇಕು. ಚರ್ಮದ ಶೂಗಳು ಉತ್ತಮ. ಕಾಲುಗಳು ಸದಾಕಾಲ ನೀರಲ್ಲಿ, ಕೆಸರಲ್ಲಿ ಇರದಿರಲಿ. ಅದು ತೇವಮುಕ್ತವಾಗಿರಬೇಕು. ಪಾದಗಳು ಸದಾ ಸ್ವಚ್ಛವಾಗಿ ಒಣಗಿರುವಂತೆ ನೋಡಿಕೊಳ್ಳಿ. ಬೆರಳ ಸಂದುಗಳಲ್ಲಿ ಹುಣ್ಣುಗಳಾದರೆ, ಚರ್ಮ ರೋಗಗಳು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಕಂಡು ಔಷಧಿ ಪಡೆಯುವುದು ಅತ್ಯಗತ್ಯ. ಪಾದಗಳ ಹಿಮ್ಮಡಿಗಳು ದೊರಗಾಗುವುದನ್ನು ತಡೆಯಲು ಸ್ಕಿನ್ ಕ್ರೀಮ್ಗಳನ್ನು ಬಳಸುವುದು ಉತ್ತಮ. ಹಾಗೆಯೇ ಚಳಿಗಾಲದಲ್ಲಿ ಹೆಬ್ಬೆರಳು ಮತ್ತು ಇತರ ಬೆರಳುಗಳು ಸೀಳುವುದನ್ನು, ಒಡೆಯುವುದನ್ನು ತಡೆಯಲು ಸ್ಕಿನ್ ಕ್ರೀಮ್ಗಳನ್ನು, ವ್ಯಾಸಲಿನ್ ಅನ್ನು ಬಳಸುವುದು ಉತ್ತಮ ಪರಿಹಾರ. ಕಾಲಿನ ಹೆಬ್ಬೆರಳ ಉಗುರು ಹೆಚ್ಚು ಬೆಳೆದು ಮಾಂಸದೊಳಕ್ಕೆ ಚುಚ್ಚಿಕೊಳ್ಳದಂತೆ ಉಗುರನ್ನು ಆಗಿಂದಾಗೆ ಹದವಾಗಿ ಕತ್ತರಿಸಿ. ಪಾದಗಳು ನೋಡಲು ಚಂದವಾಗಿದ್ದರೆ ಸಾಲದು, ಆರೋಗ್ಯವಂತವಾಗಿಯೂ ಇರಬೇಕು. ಒಳ್ಳೆಯ ಪಾದಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಘನತೆಯನ್ನು ತರುತ್ತವೆ. ನಿಮ್ಮ ಬಗ್ಗೆ ಬೇರೆಯವರಲ್ಲಿ ಒಳ್ಳೆಯ ಭಾವನೆ ಮೂಡುವಂತೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.